ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಯೋಗ ನಿರ್ಣಾಯಕರುಗಳೇ, ತಮಗೊಂದು ವಿನಮ್ರವಾಗಿ ಈ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ನಿರ್ಣಾಯಕರುಗಳಿದ್ದಾರೆ ಅವರಿಗೆಲ್ಲರಿಗೂ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈ ವರ್ಷ ನಾವು ಜಿಲ್ಲಾ ಮತ್ತೆ ರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ನಿರ್ಣಾಯಕರುಗಳಿಗೆ ಹಾಗೂ ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಇತರೆ ನಿರ್ಣಾಯಕರುಗಳಿಗೂ ಸಹ ನಾವು ನಮ್ಮ ಈ ಬಾರಿಯ ಐಡಿ ಕಾರ್ಡ್ ಅನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ವಿನಂತಿ, ಯಾರ್ಯಾರು ಐಡಿ ಕಾರ್ಡ್ ತೆಗೆದುಕೊಳ್ತಾ ಇದ್ದೀರಾ ಇವರೆಲ್ಲ ನಮ್ಮ ಕರ್ನಾಟಕ ಯೋಗಾಸನ ಸಂಸ್ಥೆಯ ಕ್ರೀಡಾ ಸಂಸ್ಥೆಯ ಎಲ್ಲ ನಿಯಮಗಳಿಗೆ ಬದ್ಧರಾಗಿರ್ತೀರ. ಬೇರೆ ನಮ್ಮ ಸಂಸ್ಥೆ ಅಥವಾ ನಮಗೆ ಸಹಯೋಗ ನೀಡಿರ್ತಕ್ಕಂಥ ಸಂಸ್ಥೆಗಳ ಸಹಯೋಗದಲ್ಲಿ ಮಾತ್ರ ತಾವು ನಿರ್ಣಾಯಕರಾಗಿ ಭಾಗವಹಿಸಬಹುದು. ಇತರ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸಲಿಕ್ಕೆ ಅವಕಾಶ ಇರಲ್ಲ. ನಮ್ಮ ಸಂಸ್ಥೆ ಎಲ್ಲ ನಿಯಮಗಳನ್ನು ತಾವು ಪಾಲನೆ ಮಾಡಬೇಕಾಗಿತ್ತು. ಅಥವಾ ನಮಗೆ ಮುಂಚಿತವಾಗಿ ತಾವು ತಿಳಿಸಿ ಅದರ ಒಂದು ಲಿಖಿತ ದಾಖಲೆಯ ಪತ್ರವನ್ನು ಪಡೆದಾಗ ಮಾತ್ರ ನೀವು ಭಾಗವಹಿಸತಕ್ಕಂಥ ಅವಕಾಶ ಇದೆ. ಈಗಾಗಲೇ ತಿಳಿಸಿದಾಗೆ ಜಿಲ್ಲಾ ಸ್ಪರ್ಧೆಗಳಲ್ಲಿ ರಾಜ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸತಕ್ಕಂಥವ್ರಿಗೆ ಟಿಎ ಮತ್ತೆ ಡಿಎ ಈ ಎರಡರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ಈ ವರ್ಷವೂ ಸಹ ಅದು ಮುಂದುವರಿಯುತ್ತೆ. ಬಂಧುಗಳೇ, ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾರ್ಯಾರು ನಿರ್ಣಾಯಕರುಗಳಿದ್ದೀರಾ ನಾನು ಈಗಾಗಲೇ ಲಿಂಕ್ ಅನ್ನು ಕಳಿಸಿದ್ದೀನಿ. ಆ ಲಿಂಕ್ ಅಲ್ಲಿ ತಾವು ತಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು. ತಮ್ಮ ಏನು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಈಗಾಗಲೇ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯಿಂದ, ಅದರಲ್ಲಿ ಒಂದು ನಂಬರ್ ಅನ್ನ ಸಂಖ್ಯೆ ಇರುತ್ತೆ. ಆ ಸಂಖ್ಯೆಯನ್ನ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು. ಯಾರ್ಯಾರು ಗೊತ್ತಿಲ್ಲ ಅಥವಾ ಸಿಕ್ಕಿಲ್ಲ ತಾವು ನೇರವಾಗಿ ನಮ್ಮ ಆ ಒಂದು ಏನು ಗ್ರೂಪ್ ಇದೆ ಆ ವರ್ಷದ ಗ್ರೂಪ್ ಅಲ್ಲಿ ತಾವು ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ, ಇದು ಆದಷ್ಟು ಬೇಗ ಇವತ್ತು ನಾಳೆಯಲ್ಲೇ ಆಗಬೇಕು. ನಾನು ಭಾನುವಾರದವರೆಗೆ ಸಮಯ ಕೊಡ್ತಾನೆ. ಭಾನುವಾರದ ಒಳಗಡೆ ಬರಲಿಲ್ಲ ಅಂದ್ರೆ ಸೋಮವಾರದಿಂದ ನಾವು ನಿರ್ಣಾಯಕರ ಐಡಿ ಕಾರ್ಡ್ ಅನ್ನ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸ್ಪರ್ಧೆಗಳು ಮುಂದುವರಿತಾ ಇರುತ್ತೆ. ನಾವು ಆ ಕಡೆ ಗಮನ ಕೊಡಬೇಕು. ನನಗೆ ಐಡಿ ಕಾರ್ಡ್ ಬಂದಿಲ್ಲ, ನನಗೆ ಬೇರೆದು ಇನ್ನೊಂದಿಲ್ಲ, ಅದಕ್ಕೆ ನಾನು ಬದ್ಧ ಇಲ್ಲ. ಅದರ ಜೊತೆಗೆ ಯಾರ್ಯಾರು ನಿಮ್ಮ ಬ್ಲೇಸರ್ ಅನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಒಂದು ಲೋಗೋ ಇರ್ತಕ್ಕಂಥ ಒಂದು ಏನು ನಮ್ಮ ಬ್ಲೇಸರ್ ಇದೆ ಅದಕ್ಕೂ ಸಾವು ತಗೋಬಹುದು. ನೇರವಾಗಿ ಅವರ ಅಕೌಂಟಿಗೆ ನೀವು ದುಡ್ಡು ಹಾಕ್ಬೇಕಾಗತ್ತೆ. ಅವರಿಗೆ ನೀವು ತಮ್ಮ ಏನು ಅಳತೆ ಇರುತ್ತೆ ಆ ಅಳತೆಯನ್ನು ನಾವು ಕೊಟ್ಟಿರ್ತೀವಿ, ನೀವು ಅವರಿಗೆ ಕಲಿಸ್ಬೇಕಾಗತ್ತೆ. ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ನಂತರ ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ, ತರಿಸ್ಕೊಳ್ತಕ್ಕಂಥದ್ದು ನಿಮ್ಮ ರೆಸ್ಪಾನ್ಸಿಬಲ್ ಇರುತ್ತೆ. ತಾವು ಕೇಳಬಹುದು, ಏನ್ ಸಾರ್ ಇದು ಎಲ್ಲ ನೀವೇ ಮಾಡ್ತೀವಿ ಅಂತಿದ್ರಿ ಅಂತ. ನಾವು ನಮ್ಮ ಸಂಸ್ಥೆಯ ಪರವಾಗಿ ಐಡಿ ಕಾರ್ಡ್ಗಳೆಲ್ಲ ಕೊಡ್ತೀವಿ. ಆದ್ರೆ ಅಲ್ಲಿ ಅವರು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ನಾವು ಅವರಿಗೆ ಸರಿಯಾಗಿ ಸಮಯಕ್ಕೆ ತಲುಪಿಸಲಿಲ್ಲ, ಒಂಚೂರು ವೇರಿಯೇಷನ್ ಆಯ್ತು ಅಂದ್ರೆ ಈಗ ಯಾಕೆ ಮಾಡಿಸಿದ್ರೆ ಸರ್ ನಮ್ಗೆ ಸರಿ ಇಲ್ಲ, ನಮ್ಗೆ ಇದು ಬೇಡ, ಇವೆಲ್ಲ ಬಂದಿದೆ. ನಾವು ಅದಕ್ಕೆ ಜವಾಬ್ದಾರಲ್ಲ, ತಾವೇ ಬಳಸ್ಕೋಬಹುದು. ಬೇಕಾದ್ರೆ ಬ್ಲೂ ಕಲರ್ ಅಲ್ಲಿ ನಾವು ಅದಕ್ಕೆ ಲೋಗೋವನ್ನ ಕೊಡ್ತೀವಿ, ಅದು ನಿಮ್ಮಿಷ್ಟ. ಹಾಗಾಗಿ ನಾವು ಸಹಕಾರ ಮಾಡಕ್ ಹೋದ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಕೆಲವೊಂದು ನಿರ್ಣಾಯಕರು ಮಾಡಿದ್ದಾರೆ. ಹಾಗಾಗಿ ನಾವು ಆ ರೆಸ್ಪಾನ್ಸ್ ತಗೊಳ್ಳೋದೇ ಇಲ್ಲ. ಇವಾಗ ನೀವೇ ಮಾಡಿಸ್ಕೊಳ್ಳಿ, ನೀವೇ ಹಾಕ್ಕೊಳ್ಳಿ. ಇದು ನಮ್ಮ ವ್ಯವಸ್ಥೆ. ಸಹಾಯ ಮಾಡುವಂತವ್ರಿಗೆ ನೀವು ಈ ತರ ದೂರ್ತಕ್ಕಂಥದ್ದು ಕರ್ತವ್ಯ ಇಲ್ಲ. ನಾನು ಸ್ಟಿಚ್ ಮಾಡಕ್ಕಾಗತ್ತಾ? ನಿಮ್ಮ ಅಳತೆ ನಾವು ತಗೊಳಕ್ಕಾಗತ್ತಾ? ನೀವೇನ್ ಕೊಟ್ಟೆ ಅಳತೆ ಕೊಟ್ಟಿರ್ತೀರ ಅವನ ಟೈಲರ್ ಹೊಲಿತಾನೆ. ಅವನ್ ತಪ್ಪು ಮಾಡೋದಕ್ಕೂ ನಮಗೂ ಏನ್ ಸಂಬಂಧ? ಕಳಿಸಿರೋ ಡಾಕ್ಯುಮೆಂಟ್ಸ್ ನೀವೇ ಕಳಿಸಿರೋ ನಾವು ಅವ್ರು ಕಳಿಸಿರ್ತೀವಿ. ಅವನೇನೋ ಹೆಚ್ಚು ಕಡಿಮೆ ಮಾಡೋದು ನಮ್ಮ ಜವಾಬ್ದಾರಿನ? ಏನ್ ನಾವು ನಿಮ್ಮ ಮನೆ ಕೆಲಸದವ್ರು ಅನ್ಕೊಂಡಿದ್ದೀರಾ? ಏನೋ ಸಹಾಯ ಮಾಡೋಣ. ಅವ್ನು ಸ್ಟಿಚ್ ಆದ್ಮೇಲೆ ತಗೊಂಬಂದು ಕಾಂಪಿಟೇಷನ್ ಹಾಲು ಕೊಟ್ರೆ ನಾವೇನಾದ್ರೆ ನಿಮ್ಮ ಹತ್ರ ತಗೊಂಬಂದಿದ್ದಕ್ಕೆ TAD ಏನಾರ ಕೇಳ್ತೀವ? ವಾಲಂಟಿಯರ್ ಆಗಿ ಹೋಗ್ತಾರೆ, ನಮ್ಮ ಹುಡುಗರು ಪಾಪ ಎತ್ಕೊಂಡ್ಬರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದೊಂದ್ ಸರಿಗೆ ಎಷ್ಟು ಲೀಟರ್ ಖರ್ಚು ಪೆಟ್ರೋಲ್ ಖರ್ಚಾಗುತ್ತೆ ಅದೆಲ್ಲ ಯೋಚನೆ ಮಾಡ್ತೀರಾ? ಮಾಡಿದ್ರೆ ಸಮಯ ಬಿಟ್ಟು ಪಾಪ ವಾಲಂಟಿಯರ್ ವರ್ಕ್ ಮಾಡಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರಿಗೆ ದೂರ್ತಕ್ಕಂಥ ಕೆಲಸ ಮಾಡಿದ್ದೀರಾ? ಇದು ಸಾಧ್ಯನೇ ಇಲ್ಲ. ನನ್ನ ಸಂಸ್ಥೆಗಳಲ್ಲಿ ನಾನಿರೋವರೆಗೂ ಇಂಥದಕ್ಕೆ ಅವಕಾಶ ಕೊಡಲ್ಲ. ಯಾರ್ಯಾರು ಆ ತರ ಕೆಲಸ ಮಾಡಿದಿರಾ ನಮ್ಮ ವಾಲಂಟಿಯರ್ಗೆ ಕ್ಷಮೆ ಕೇಳಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಅವ್ರು ನಿಮ್ಮ ಮನೆ ಆಳುಗಳಲ್ಲ, ವಾಲಂಟಿಯರ್ ಆಗಿ ನಮ್ಮ ಸಂಸ್ಥೆಯ ಕೆಲಸವನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಮತ್ತೊಬ್ಬರ ಜೊತೆ ಮಾತಾಡುವಾಗ ಸಂಯಮ ಸಮಾಧಾನದ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲಿ ಯಾರ ಮನೆ ಕೆಲಸಕ್ಕೋ ನಾವೇನ್ ಬಂದಿಲ್ಲ, ಇಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದೀವಿ. ನಿಮ್ಮ ಒಂದು ಸಹಕಾರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಂಗಾಗಿ ಇದು ಮುಂದುವರೆದ್ರೆ ಚೆನ್ನಾಗಿರಲ್ಲ. ನಿಮ್ಮಲ್ಲಿ ಪ್ರಾರ್ಥನೆ ಇದು. ಮತ್ತೆ ಎರಡನೆಯದು, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಏನು ಸಂಯೋಜಕರುಗಳಿದ್ದಾರೆ ಅವರೊಟ್ಟಿಗೆ ನಿಮ್ಮ ಜಿಲ್ಲೆಯವರು ಕಾಂಟ್ಯಾಕ್ಟ್ ಮಾಡಿ ಜಿಲ್ಲಾ ಸ್ಪರ್ಧೆಯಲ್ಲಿ ವ್ಯವಸ್ಥೆ ಮಾಡ್ಕೊಳಕಾಗತ್ತೆ. ಅಲ್ಲಿಯ ವ್ಯವಸ್ಥೆಗಳಿಗೆ ನಮಗೆ ಲಿಸ್ಟ್ ಏನಿರುತ್ತೆ ನಾವು ಆಯ್ಕೆ ಮಾಡ್ತೀವಿ. ಅದು ಜಿಲ್ಲಾ ಸಂಯೋಜಕರುಗಳು ಕಾಂಟ್ಯಾಕ್ಟ್ ಮಾಡ್ತೀರಾ ಅಷ್ಟೇ. ಸೆಲೆಕ್ಷನ್ ನಮ್ಮ ರಾಜ್ಯ ಸ್ಪರ್ಧೆಯಲ್ಲಿ ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಯಾರ್ಯಾರು ಬಂದಿದ್ದಾರೆ ಅವರನ್ನ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ಉಳಿದವರಿಗೆ
ಮತ್ತೆ ಅಥವಾ ಪಕ್ಕದ ಜಿಲ್ಲೆಗಳವರಿಗೆ ನಾವು ಆಹ್ವಾನ ನೀಡತಕ್ಕಂಥ ವ್ಯವಸ್ಥೆನ ಮಾಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಅನ್ಯತಾ ಮಾತಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಗೊತ್ತಾದ್ರೆ ಕಮಿಟಿಯಿಂದ ಅವರನ್ನ ಕಿತ್ತಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಿಮ್ಮ ಸಹಕಾರ ನಮ್ಮ ಕಾರ್ಯಕ್ರಮದ ಉದ್ದೇಶಕ್ಕೆ ಸಹಕಾರ ಇರಬೇಕೆ ವಿನ ಬಿಟ್ರೆ ಅಚಾತುರ್ಯವಾಗಿ ಬೇರೆ ಬೇರೆ ರೀತಿಗಳಲ್ಲಿ ನಿಮ್ಮ ಜಿಲ್ಲಾ ಸಂಯೋಜಕರ ಜೊತೆ ವರ್ತನೆ ಮಾಡಿದ್ರೆ, ಅವರ ಮೇಲೆ ತಾವು ದಬ್ಬಾಳಿಕೆ ಮಾಡೋದ್ ಕಂಡ್ರೆ ನಾವು ಅವರನ್ನ ಸಂಸ್ಥೆಯಿಂದ ಆ ಒಂದು ಉಲ್ಲೇಖವನ್ನ ಮಾಡಿ ಕೈ ಬಿಡತಕ್ಕಂಥ ವ್ಯವಸ್ಥೆ ಇರುತ್ತೆ. ನಿಮ್ಮೆಲ್ಲರ ಸಹಕಾರ ರಾಜ್ಯ ಸಂಸ್ಥೆ ಬೆಳವಣಿಗೆಗೆ ಸಹಕಾರ ಆಗಿರ್ತಕ್ಕಂಥದ್ದು, ಸಹಕರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಮೊದಲನೇದು ID ಕಾರ್ಡ್ ಕಂಪಲ್ಸರಿ ಬೇಕು ಅನ್ನೋರು ತಮ್ಮ ನಂಬರ್ ಅನ್ನ ಕಳಿಸಬೇಕು. ಎರಡನೇದು ಬ್ಲೇಸರ್ ಬೇಕಾದವರು ಆ ಲಿಂಕ್ ಅನ್ನ ಕಳಿಸಿರ್ತೀವಿ, ಏನೋ ಅವ್ರ ನಂಬರ್ ಅನ್ನ ಕಳಿಸಿರ್ತೀವಿ, ಅವ್ರ ಹತ್ರ ಡಿಸ್ಕಷನ್ ಮಾಡಿ ನೀವು ಅವ್ರ ಹತ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರಿಗೆ ಅಮೌಂಟ್ ಅನ್ನ ಕಳಿಸಿ ತಗೊಂಡೋಗ್ತಕ್ಕಂಥದಕ್ಕೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದಕ್ಕೇನು ಖರ್ಚು ಬರುತ್ತೆ ನೀವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಧನ್ಯವಾದ. ಶುಭ ದಿನ.